ಪ್ಲಾಟೆಡ್ ಡೆವಲಪ್ಮೆಂಟ್ ಅನ್ನೋ ವಿಚಾರದಲ್ಲಿ ನೋಡ್ಬೇಕಂತಿದ್ರೆ ಇದರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋದು ಬಹಳ ಕಮ್ಮಿ. ಮಂಗಳೂರಲ್ಲಿ ಮತ್ತೆ ಇಂಡಿಯಾದಲ್ಲಿ ಆ ಕಾನ್ಸೆಪ್ಟ್ ಕಡಿಮೆ ಆಗಿದೆ. ಮಂಗಳೂರಲ್ಲಿ ಆ ಗ್ಯಾಪ್ ಫಿಲ್ ಮಾಡ್ಲಿಕ್ಕೆ ಫಸ್ಟ್ ಪ್ರಾಜೆಕ್ಟ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ವಿ. ಒಂದು ಸಿಟಿ ಕಲ್ಚರ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಒಂಥರ ಇಂಪಾರ್ಟೆನ್ಸ್ ಅನ್ನ ತರುತ್ತೆ. ಬಟ್ ಸೇಮ್ ಟೈಮ್ ಅಲ್ಲಿ ನಾವು ಇರುವ ಸಂಸ್ಕೃತಿ, ನಮ್ಮಿರುವ ಟ್ರೆಡಿಷನ್ಸ್ ಅದನ್ನು ನಾವು ಮರಿಬಾರ್ದು. ಮೆಟ್ರೋ ಸಿಟೀಸ್ ಮತ್ತೆ ಮಂಗಳೂರಿಗೆ ತುಂಬಾ ಡಿಫ್ರೆನ್ಸ್ ಇದೆ. ಯಾರಿಗೆ ಏನ್ ಬೇಕು ಆ ಸೆಗ್ಮೆಂಟ್ ಅಲ್ಲಿ ನಾವು ಮನೆ ಕಟ್ತಾ ಇದ್ದೇವೆ. ಕ್ರಿಟಿಕ್ಸ್ ಗೆ ಏನಾದ್ರೂ ಒಂದು ಮೆಸೇಜ್ ಕೊಡ್ಬೇಕಂತಿದ್ರೆ ಏನ್ ಕೊಡ್ತೀರಾ? ಎಲ್ಲ ನಮ್ಗೆ ಕೇಳಲಿಕ್ಕೆ ಆಗಲ್ಲ, ನಮ್ಗೆ ಸಾಧ್ಯನೇ ಇಲ್ಲ, ನಾವು ಮನುಷ್ಯರು. ನಂಗೆ ಯಾಕೋ ಗೊತ್ತಿಲ್ಲ, ರೋಹನ್ ಮೊಂತೆರೋ ಅವ್ರ ಜೊತೆ ಮಾತಾಡ್ತಿದ್ದೀರ ಅನ್ನೋ ಫೀಲ್ ಬರ್ತಾ ಇದೆ. ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ ಅಲ್ಲಿ ನಾನು ನಿಮ್ಮ ಗೆಳೆಯ ಮನೀಶ್ ಜೊತೆ. ಇವತ್ತು ನೋಡಿ, ಮಂಗಳೂರಿನಲ್ಲಿ ಎಷ್ಟೋ ಮನೆಗಳು ಅಥವಾ ಪ್ಲಾಟ್ಸ್ ಗಳು ನಾವು ತುಂಬಾನೇ ಒಂಥರ ಬೇರೆ ಬೇರೆ ಕಂಪನೀಸ್ ಗಳಲ್ಲಿ ನಾವು ನೋಡಬಹುದು. ಆದ್ರೆ ಅವುಗಳಲ್ಲಿ ಒಂಥರ ಪ್ರಮುಖವಾಗಿ ಹೆಸರುವಾಸಿಯಾಗಿರುವಂತಹ ರೋಹನ್ ಕಾರ್ಪೊರೇಷನ್ ಅನ್ನುವಂತ ಒಂದು ಸಂಸ್ಥೆ ಎಷ್ಟೊಂಥರ ಎತ್ತರಕ್ಕೆ ಬೆಳೆದಿದೆ ಅಂದ್ರೆ ಸತತ 32 ವರ್ಷಗಳಿಂದ ನಾವು ಮಂಗಳೂರಿನ ಜನರ ಬಾಳಿನಲ್ಲಿ ಅಥವಾ ಜನರ ತರ ದೈನಂದಿನ ಜೀವನದಲ್ಲಿ ನಾವು ಈ ರೋಹನ್ ಕಾರ್ಪೊರೇಷನ್ ಅನ್ನೋ ಪದನ ಕೇಳೇ ಇರ್ತೀವಿ. ಅಂಡ್ ಇದರ ಬಗ್ಗೆ ಕೆಲವೊಂದು ವಿಚಾರಗಳು ನನ್ನಲ್ಲಿ ಪರ್ಸನಲಿ ಕೆಲವೊಂದು ಪ್ರಶ್ನೆಗಳಿವೆ. ಅಂಡ್ ಅದು ನಿಮ್ಗೂ ಕೂಡ ಒಂಥರ ಕುತೂಹಲ ಆಗಿರ್ಬೋದು, ಈ ರೋಹನ್ ಕಾರ್ಪೊರೇಷನ್ ಯಾವ ರೀತಿ ಬೆಳೆಯಿತು ಏನನ್ನೋದನ್ನ. ಸೊ ಇವಾಗ ನನ್ನ ಜೊತೆ ಇದ್ದಾರೆ ಡಿಯಾನ್ ಮೊಂತೆರೋ, ಡೈರೆಕ್ಟರ್ ರೋಹನ್ ಕಾರ್ಪೊರೇಷನ್. ಸೊ ಡಿಯಾನ್ ಅವರೇ ನಮಸ್ತೆ, ಹೇಗಿದ್ದೀರಾ? ನಮಸ್ತೆ, ನಾನು ಚೆನ್ನಾಗಿದ್ದೀನಿ, ನೀವು ಹೇಗಿದ್ದೀರಾ? ನಾನು ಸೂಪರ್ ಆಗಿದ್ದೀನಿ. ಸೊ ಡಿಯಾನ್ ಅವರೇ, ರೋಹನ್ ಮೊಂತೆರೋ ಅವರು 32 ವರ್ಷಗಳ ಹಿಂದೆ ಸಂಸ್ಥೆನ ಪ್ರಾರಂಭ ಮಾಡಿದ್ದಾರೆ. ಅಂಡ್ ಅದನ್ನ ಯಾವ ರೀತಿ ಒಂಥರ ಮೇಂಟೈನ್ ಮಾಡ್ಕೊಂಡು ಬಂದಿದ್ದಾರೆ ಅಂತ ನಿಮ್ಗೂ ಗೊತ್ತು, ಮಂಗಳೂರಿನ ಜನರಿಗೆ ಪ್ರತಿಯೊಬ್ಬರಿಗೂ ಚಿರಪರಿಚಿತಾನೆ. ಸೊ ಆ ಎಸೆನ್ಸ್ ಅನ್ನ ನೀವು ಮುಂದಕ್ಕೆ ಯಾವ ರೀತಿ ಕ್ಯಾರಿ ಮಾಡ್ತೀರಾ? ಎಷ್ಟು ಚಾಲೆಂಜಿಂಗ್ ಆಗಿದೆ ಸರ್? ನಾವು ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ತುಂಬ ವರ್ಚ್ಯೂಸ್, ತುಂಬ ವ್ಯಾಲ್ಯೂಸ್ ಯಾವುದೆಲ್ಲ ನಾವು ಕಂಪನಿಯಲ್ಲಿ 32 ಇಯರ್ಸಿಂದ ಇನ್ಸ್ಟಿಲ್ ಮಾಡ್ತಾ ಇದ್ದೇವೆ, ಅದನ್ನು ಕ್ಯಾರಿ ಫಾರ್ವರ್ಡ್ ಮಾಡಲಿಕ್ಕೆ ತುಂಬ ಚಾಲೆಂಜ್. ಯಾಕೆಂದರೆ ಈ ಟೈಮಲ್ಲಿ, ಈ ಕಾಲದಲ್ಲಿ ನಾವು ಸರ್ವಿಸ್ ಓರಿಯೆಂಟೆಡ್ ಆಗಿರಲಿಕ್ಕೆ ತುಂಬ ಕಷ್ಟ ಆಗ್ತದೆ. ನೀವು ಪ್ರಾಫಿಟ್ ಮಾರ್ಜಿನ್ಸು ನೋಡಬೇಕು, ಹಣ ಹೇಗೆ ನೀವು ರೆವೆನ್ಯೂವನ್ನು ತರ್ತೀರಾ ಅದನ್ನು ನೋಡಬೇಕು. ಬಟ್ ಸೇಮ್ ಟೈಮಲ್ಲಿ ವಿದೌಟ್ ಗಿವಿಂಗ್ ಅ ಗುಡ್ ಪ್ರಾಡಕ್ಟ್, ವಿದೌಟ್ ಆ್ಯಕ್ಚುಲಿ ಸರ್ವಿಂಗ್ ಯುವರ್ ಕಮ್ಯುನಿಟಿ, ನಿಮಗೆ ಹಣ ಮಾಡಲಿಕ್ಕೂ ಕಷ್ಟ. ಸೇಮ್ ಟೈಮಲ್ಲಿ ನಿಮಗೆ ಮಾರ್ಕೆಟಲ್ಲಿ ಜಾಸ್ತಿ ಸಮಯ ನಿಲ್ಲಲಿಕ್ಕೂ ಕಷ್ಟ. ಸೊ ಇಟ್ ಈಸ್ ಅ ಬಿಗ್ ರೆಸ್ಪಾನ್ಸಿಬಿಲಿಟಿ. ಮೈ ರೆಸ್ಪಾನ್ಸಿಬಿಲಿಟಿ ಆ್ಯಸ್ ಅ ಕಸ್ಟೋಡಿಯನ್. ನಾನೇನು ಮಾಡಬೇಕು, ಯಾವುದು ನಮ್ಮದು ವ್ಯಾಲ್ಯೂಸ್ ಇದೆ ಅದನ್ನು ನಾನು ಕ್ಯಾರಿ ಫಾರ್ವರ್ಡ್ ಮಾಡಬೇಕು, ಇನ್ನೂ ಸ್ಟ್ರಾಂಗ್ ಆಗಿ 10 ಟೈಮ್ಸ್ ಏನಿತ್ತು ಅದಕ್ಕಿಂತ 10 ಟೈಮ್ಸ್ ಇನ್ನೂ ಸ್ಟ್ರಾಂಗ್ ಮಾಡಿ ಮುಂದಕ್ಕೆ ಕರ್ಕೊಂಡು ಹೋಗಿ. ಸೇಮ್ ಟೈಮಲ್ಲಿ ವಿದೌಟ್ ಲೂಸಿಂಗ್ ಮಾರ್ಕೆಟ್ ಫೋಕಸ್, ಮಾರ್ಕೆಟಿಗೆ ಕರೆಕ್ಟ್ ಸೆಟ್ ಆಗಿ, ಮಾರ್ಕೆಟ್ ಟ್ರೆಂಡ್ಸಿಗೆ ಮತ್ತು ಮಾರ್ಕೆಟ್ ಫ್ಲೋಸಿಗೆ ಕರೆಕ್ಟ್ ಸೆಟ್ ಆಗಿ ನಾವು ಈ ವ್ಯಾಲ್ಯೂಸನ್ನು ಅಡ್ಯಾಪ್ಟ್ ಮಾಡ್ತಾ ಇರಬೇಕು. That is a challenge, but also at the same time it is a level of enjoyment. You cannot let go of it. ಅದು ಒಂದು ರೀತಿಯಲ್ಲಿ ಹೌದು. ಏನಂದ್ರೆ ಒಂದು ನಾವು ಜವಾಬ್ದಾರಿಯನ್ನ ತಗೊಳ್ಳೋದು ನಿಜ, ಬಟ್ ಅದನ್ನ ನಿಭಾಯಿಸ್ಕೊಂಡು ಅದನ್ನ ಯಾವ ರೀತಿ ನಾವು ಎಂಜಾಯ್ ಮಾಡ್ಕೊಂಡು ಹೋಗ್ತೀವಿ ಅದು ಕೂಡ ಒಂದು ರೀತಿಯಲ್ಲಿ ಮ್ಯಾಟರ್ ಆಗುತ್ತೆ. ಸೊ ಈಗ ನೋಡಿ, ಮಂಗಳೂರಿನ ಜನರಿಗೆ ಎಸ್ಪೆಷಲಿ ಮನೆ ಅಂದ ತಕ್ಷಣ ಅವರಿಗೆ ಒಂಥರ ಇಮೋಷನಲ್ ಕನೆಕ್ಟ್ ಆಗೋದು ಜಾಸ್ತಿ. ಅಂಡ್ ಮೆಟ್ರೋ ಸಿಟೀಸ್ ಅನ್ನ ಕಂಪೇರ್ ಮಾಡಿದಾಗ ಸೊ ಇದನ್ನ ನೀವು ಯಾವ ರೀತಿ ಒಂಥರ ಮೇಂಟೈನ್ ಮಾಡ್ತಾ ಹೋಗ್ತೀರಾ? ಮನೆ ಅಂದರೆ ಒಂದು ಜಾಗ ಎಲ್ಲಿ ನೀವು ಸೇಫ್ ಆಗಿರ್ತೀರ. ಮೆಟ್ರೋ ಸಿಟೀಸ್ ಮತ್ತು ಮಂಗಳೂರಿಗೆ ತುಂಬ ಡಿಫ್ರೆನ್ಸ್ ಇದೆ. ಮುಂದಿನ ದಿನಗಳಲ್ಲಿ ಆ ಡಿಫ್ರೆನ್ಸು ಬ್ಲರ್ ಆಗಿ ಹೋಗ್ತದೆ. ಬಟ್ ಈಗ ಮಂಗಳೂರಲ್ಲಿ ಏನೆಲ್ಲ ವ್ಯಾಲ್ಯೂಸ್ ನಮ್ಮ ಹತ್ರ ಇದೆ, ಏನೆಲ್ಲ ನಮ್ಮ ಟ್ರೆಡಿಷನ್ಸ್ ಇದೆ, ಅದನ್ನು ಇನ್ನೂ ಸ್ಟ್ರಾಂಗ್ ಮಾಡಿಸಿ ಅದನ್ನು ಮರೆಯದೆ ನಾವು ಏನು ಮಾಡಬೇಕು, ಮನೆ ಎಂಬುದು ಕಾನ್ಸೆಪ್ಟನ್ನು ಇನ್ನೂ ಸ್ಟ್ರಾಂಗ್ ಮಾಡಬೇಕು. ಈಗ ನೀವು ನೋಡಿದರೆ ಎಲ್ಲರೂ ಬಾಡಿಗೆ ಮನೆಯಲ್ಲಿ ನಿಲ್ತಾರೆ, ಎಲ್ಲರಿಗೆ ಬೇರೆ ಬೇರೆ ಡಿಫಿಕಲ್ಟಿ ಇರ್ತದೆ, ಪ್ರೈಸ್ ರೇಂಜ್ ಮ್ಯಾಚ್ ಆಗಲ್ಲ. ಅದನ್ನು ಈಸಿ ಮಾಡಲು ಅದು ನಮ್ಮದು ಗೋಲು. ನೀವು ನೋಡಿ, ನಾವು ಎಲ್ಲ ಸೆಗ್ಮೆಂಟ್ಸಲ್ಲಿ ಮನೆ ಮಾಡ್ತೇವೆ. ಬಜೆಟ್ ಅಪಾರ್ಟ್ಮೆಂಟ್ಸ್ ಇರಲಿ, ಹೈ ಆ್ಯಂಡ್ ಲಕ್ಸುರಿ ಇರಲಿ, ಯಾರಿಗೆ ಏನು ಬೇಕು ಆ ಸೆಗ್ಮೆಂಟಲ್ಲಿ ನಾವು ಮನೆ ಕಟ್ತಾ ಇದ್ದೇವೆ. ಯಾಕೆ? ಎಲ್ಲರಿಗೆ ಮನೆ ಆಗಬೇಕು. ಘರ್ ರೋಟಿ ಮಕಾನ್ ಹೌಸ್ ವೆರಿ ಇಂಪಾರ್ಟೆಂಟ್. ಎಲ್ಲರಿಗೆ ಶೆಲ್ಟರ್ ಆಗಬೇಕು, ಅವರದೇ ಮನೆ ಆಗಬೇಕು. ಯಾಕೆ? ಕಷ್ಟದ ಸಮಯದಲ್ಲಿ ಇದ್ದರೆ ನಿಮ್ಮ ಮನೆ ಇದೆ, ಆಸೆಟ್ ಆಗಿ ನಿಮ್ಮ ಮನೆ ಇದೆ, ನಿಮ್ಮ ಪ್ರೀತಿಯವರು ಎಲ್ಲ ಮನೆಯಲ್ಲಿ ನಿಲ್ತಾರೆ. ಕರೆಕ್ಟ್? ನಿಮಗೆ ಎಲ್ಲಿ ಸೇಫ್ ಅನ್ನಿಸ್ತದೆ? ಮನೆಯಲ್ಲಿ. ಅದಕ್ಕೆ ಮನೆ ಇಸ್ ವೆರಿ ಇಂಪಾರ್ಟೆಂಟ್, ಹೋಮ್ ಇಸ್ ವೆರಿ ಇಂಪಾರ್ಟೆಂಟ್. ಯಾಕೆಂದರೆ ನಿಮ್ಮ ಸೋಲ್ ಅಲ್ಲಿ ಇರ್ತದೆ, ನಿಮ್ಮ ಫ್ಯಾಮಿಲಿದು ಸೋಲ್ ಅಲ್ಲಿ ಇರ್ತದೆ. ಅದು ನಮ್ದು ಡ್ರೀಮ್. ನಾವು ಮನೆ ಕೊಡುವಾಗ ಸಹ ನಮಗೆ ಯಾರು ಬಂದು ಕೀ ತಗೊಳ್ಳೋದು, ಆಯ್ತು ನಾನು ಕೀ ತಗೋ ಹೋಗ್ತೇನೆ, ಹಾಗೆಲ್ಲ ನಾವು ಕೀ ಕೊಡುವಾಗ ಸಹ ಅವ್ರಿಗೆ ಖುಷಿ ಇರಬೇಕು. ದಟ್ ಇಸ್ ಆರ್ ಮೇನ್ ಗೋಲ್. ಆಕ್ಚುಲಿ ಅದು ಘರ್ ರೋಟಿ ಮಕಾನ್ ಅನ್ನೋ ಪಾಯಿಂಟ್ ಏನಿದೆ ಆಕ್ಚುಲಿ ತುಂಬಾ ಥರ ಇಮೋಷನಲಿ ಕನೆಕ್ಟ್ ಆಗುತ್ತೆ. ಅಂಡ್ ಎಸ್ಪೆಷಲಿ ಮಂಗಳೂರಿನ ವಿಚಾರದಲ್ಲಿ ನಾವು ನೋಡ್ಬೇಕಂತಿದ್ರೆ ಜನರ ಒಂಥರ ಮನೆ ಅಂದ ತಕ್ಷಣ ಅವ್ರಿಗೆ ಇಮೋಷನಲ್ ಆಗಿ ಹೋಗ್ತಾರೆ.
ಸೊ ಇನ್ನೊಂದು ವಿಚಾರ ಏನಂದ್ರೆ, ಈಗ ಮಂಗಳೂರಿನ ಪ್ರತ್ಯೇಕವಾಗಿ ಬೇರೆ ಬೇರೆ ಬಿಲ್ಡರ್ಸ್, ತುಂಬಾ ಜನ ಬಿಲ್ಡರ್ಸ್ ಗಳಿದ್ದಾರೆ, ಆದ್ರೆ ಪ್ಲಾಟೆಡ್ ಡೆವಲಪ್ಮೆಂಟ್ ಅನ್ನೋ ವಿಚಾರದಲ್ಲಿ ನೋಡ್ಬೇಕಂತಿದ್ರೆ ಇದರ ಬಗ್ಗೆ ಸ್ವಲ್ಪ ಫೋಕಸ್ ಮಾಡೋದು ಬಹಳ ಕಮ್ಮಿ. ಅಂಡ್ ಅದರಲ್ಲಿ ರೋಹನ್ ಕಾರ್ಪೊರೇಷನ್ ಅವರು ಫೋಕಸ್ ಮಾಡ್ತಿದ್ದಾರೆ ಅಂದ್ರೆ ಅದೊಂಥರ ಅತ್ಯದ್ಭುತವಾದಂತಹ ವಿಚಾರ. ಸೊ ಹೇಗೆ ಇದರ ಮೇಲೆ ನೀವು ಯಾಕೆ ನೀವು ಲೈಕ್ ಫೋಕಸ್ ಮಾಡ್ತೀರಾ ಪ್ಲಾಟೆಡ್ ಡೆವಲಪ್ಮೆಂಟ್ ವಿಚಾರದಲ್ಲಿ? ನೀವು ಇಂಟರ್ನ್ಯಾಷನಲಿ ಟ್ರಾವೆಲ್ ಮಾಡಿದರೆ, ಬೇರೆ ದೇಶದಲ್ಲಿ ನೋಡಿದರೆ ಅವರು ಕಮ್ಯುನಿಟೀಸನ್ನು ಡೆವಲಪ್ ಮಾಡ್ತಾರೆ, ರೋಡ್ ಮಾಡ್ತಾರೆ, STP ಸಿಸ್ಟಮ್ ಮಾಡ್ತಾರೆ, ಸ್ಟ್ರೀಟ್ ಲೈಟ್ಸ್ ಮಾಡ್ತಾರೆ, ಎಲ್ಲವನ್ನು ಮಾಡ್ತಾರೆ. ಮಂಗಳೂರಲ್ಲಿ ಮತ್ತು ಇಂಡಿಯಾದಲ್ಲಿ ಆ ಕಾನ್ಸೆಪ್ಟ್ ಕಡಿಮೆ ಆಗಿತ್ತು. ಮಂಗಳೂರಲ್ಲಿ ಆ ಗ್ಯಾಪ್ ಫಿಲ್ ಮಾಡಲಿಕ್ಕೆ ಫಸ್ಟ್ ಪ್ರಾಜೆಕ್ಟ್ ಅಂತ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ. ದೊಡ್ಡದು ವೈಡ್ ಕಾಂಕ್ರೀಟ್ ರೋಡ್ ಮಾಡಿ, ಸ್ಟ್ರೀಟ್ ಲೈಟ್ಸ್ ಎಲ್ಲ ಹಾಕಿಸಿ, ಒಳ್ಳೆ STP ಸಿಸ್ಟಮ್ ಹಾಕಿಸಿ, ದೊಡ್ಡದು ಕ್ಲಬ್ ಹೌಸ್ ಎಲ್ಲ ಕಟ್ಟಿ, ಎಲ್ಲ ಅಮ್ಯುನಿಟೀಸ್ ಕೊಟ್ಟು ಅದಕ್ಕೆ ಫಸ್ಟ್ ಕಾನ್ಸೆಪ್ಟ್ ಇನಿಷಿಯಲಿ ನಾವು ಇಂಟ್ರೊಡ್ಯೂಸ್ ಮಾಡಿದ್ದೇವೆ ಮಂಗಳೂರಲ್ಲಿ. ಯಾಕೆಂದರೆ ಬಿಲ್ಡಿಂಗ್ ನೀವು ಕಟ್ತೀರಾ, ಬಟ್ ನಿಮಗೆ ಖಾಲಿ ಮಂಗಳೂರು ಸಿಟಿ ಒಳಗೆ ವರ್ಟಿಕಲ್ ಹೋಗ್ಬೋದು. ಮಂಗಳೂರು ಹೊರಗೆ ಸುರತ್ಕಲ್, ಮುಕ್ಕ, ಬೈತುರ್ಲಿ ಅಲ್ಲಿ ಎಲ್ಲ ನಿಮಗೆ ಹೊರಿಸಾಂಟಲಿ ಹೋಗ್ಲಿಕ್ಕೆ ಆಗ್ತದೆ, ನಿಮಗೆ ಲ್ಯಾಂಡ್ ಮಾಸ್ ಕವರ್ ಆಗ್ತದೆ. ಆವಾಗ ನಿಮಗೆ ಇಚ್ಛೆ ಇರುವ ನಿಮಗೆ ಮನಸ್ಸಿನ ಪ್ರಕಾರ ನಿಮಗೆ ಮನೆ ಕಟ್ಬೋದು. ಆ ಏರಿಯಾ ಒಂದು ಡೆವಲಪ್ ಆಗ್ತದೆ, ಆ ಜಾಗ ಒಂದು ಡೆವಲಪ್ ಆಗ್ತದೆ, ಮನೆ ಬರ್ತದೆ. ಮನೆ ಬಂದಾಗ ಜನರು ಬರ್ತಾರೆ, ಜನರು ಬಂದಾಗ ನಿಮಗೆ ಎಕನಾಮಿ ಅಲ್ಲಿದು ಗ್ರೋ ಆಗ್ತದೆ. ಎಕನಾಮಿ ಬಂದಾಗ ಇನ್ನೂ ಜನರು ಎಂಪ್ಲಾಯ್ ಆಗ್ತಾರೆ, ಇನ್ನೂ ಜನರಿಗೆ ಖುಷಿ ಸಿಗ್ತದೆ. ಕಮ್ಯುನಿಟೀಸ್ ಡೆವಲಪ್ ಆಗ್ತದೆ. ಕಮ್ಯುನಿಟಿ ಡೆವಲಪ್ ಆಗಬೇಕು. ಇಟ್ ಇಸ್ ಸಸ್ಟೈನಬಲ್ ಆ್ಯಂಡ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಇಟ್ ಇಸ್ ನಾಟ್ ವೇಸ್ಟೇಜ್ ಆಫ್ ಲ್ಯಾಂಡ್. ಯು ಆರ್ ನಾಟ್ ಓನ್ಲಿ ಅಬ್ಸಾರ್ವಿಂಗ್ ಆಲ್ ದ ರಿಸೋರ್ಸಸ್, ಯು ಆರ್ ಮೇಕಿಂಗ್ ದ ಬೆಸ್ಟ್ ಯೂಸ್ ಆಫ್ ಇಟ್ ಅಸ್ ವೆಲ್. ಓಕೆ, ಸೊ ಈಗ ನನ್ನ ಹತ್ರ ಒಂದು ಪರ್ಸನಲ್ ಕ್ವೆಶನ್ ಇದೆ. ಮಾಂಟೆರೋ ಅಂತ ಹೆಸರು ಕೇಳಿದ ತಕ್ಷಣ ಅದಕ್ಕೆ ಒಂಥರ ವೇಟೇಜ್ ತುಂಬಾನೇ ಜಾಸ್ತಿ ಇದೆ. ನಿಮ್ಗೂ ಗೊತ್ತು, ನಿಮ್ಮ ತಂದೆ ಆಗಿರುವಂತಹ ರೋಹನ್ ಮಾಂಟೆರೋ ಅವರ ಹೆಸರು ಎಷ್ಟೊಂಥರ ಫೇಮಸ್ ಆಗಿರುವಂತಹ. ಸೊ ಆ ಹೆಸರು ನಿಮ್ಗೆ ಒಂಥರ ಪ್ರಿವಿಲೇಜ್ ತರ ಫೀಲ್ ಆಗುತ್ತಾ, ಅಥವಾ ರೆಸ್ಪಾನ್ಸಿಬಿಲಿಟೀಸ್ ತರ ಫೀಲ್ ಆಗುತ್ತೆ, ಅಥವಾ ಎರಡು ನಿಮ್ಗೆ ಯಾವ ರೀತಿ ಫೀಲ್ ಆಗುತ್ತೆ? ಎರಡು ಮಿಕ್ಸ್ ಇದೆ. ಅದು ಓಕೆ, ಪ್ರಿವಿಲೇಜ್ ಅಂದ್ರೆ ಹೌದು, ನಾನು ಅದು ಇಲ್ಲ ಅಂತ ಹೇಳಲಿಕ್ಕೆ ಆಗುದಿಲ್ಲ. ಅದು ನೆಪೋಟಿಸಮ್ ಎಲಿಮೆಂಟ್ ಅದೆಲ್ಲ ನನಗೆ ಇಲ್ಲ ಅಂತ ಹೇಳಲಿಕ್ಕೆ ಆಗುತ್ತಲ್ಲ. ಇಟ್ ಇಸ್ ಡೆಫಿನೆಟ್ಲಿ ಇದೆ, ಬಟ್ ಆಲ್ಸೋ ಅಟ್ ದ ಸೇಮ್ ಟೈಮ್ ಹ್ಯೂಜ್ ರೆಸ್ಪಾನ್ಸಿಬಿಲಿಟಿ. ಯಾಕೆ ಆ ನೇಮಿಗೆ ಮ್ಯಾಚ್ ಆಗ್ಬೇಕಲ್ಲ. ನಾಳೆ ಆಗದಿದ್ರೆ ಜನರು ಒಂದು ಲೆವೆಲ್ ಅಲ್ಲಿ ಕಂಪ್ಲೇಂಟ್ ಮಾಡ್ತಾರೆ, ಬಟ್ ನಿಮ್ ಮನಸ್ಸೊಳಗೆ ನಿಮ್ಗೆ ಇರ್ತದೆ, ನಾನು ಆ ನೇಮಿಗೆ ಮ್ಯಾಚ್ ಆಗ್ಲಿಲ್ಲ, ನಾನು ಆ ನೇಮಿಗೆ ಅಷ್ಟರ ತನಕ ನಾನು ಕೆಲಸ ಅಚೀವ್ಮೆಂಟ್ ಮಾಡ್ಲಿಲ್ಲ, ಅದು ನಿಮ್ಮ ಮನಸ್ಸಲ್ಲಿ ಇರ್ತದೆ. ಅದಕ್ಕೆ ಆ ಮನಸ್ಸಿಗೆ ಸ್ಯಾಟಿಸ್ಫೈ ಮಾಡ್ಬೇಕಂತೆ ನಾನು ಇಷ್ಟು ಕೆಲಸ ಎಲ್ಲ ಮಾಡ್ಬೇಕಾಗ್ತದೆ. ಯಾಕೆ ಜನರಿಗೆಲ್ಲ, ನನ್ಗೋಸ್ಕರ ಮಾಡೋದು. ರೋಹನ್ ಮಾಂಟೆರೋ ಅವರ ವಿಚಾರದಲ್ಲಿ ನಾನು ಹೇಳ್ಬೇಕಂತಲೇ ಇಲ್ಲ, ಅದು ಯಾರಿಗೆ ಈಸಿ ಇಲ್ಲ, ಅವರ ಲೆವೆಲ್ಗೆ ಮ್ಯಾಚ್ ಆಗೋಕ್ಕಂತೂ ಸಾಧ್ಯನೇ ಇಲ್ಲ, ಅದಂತೂ ನಾನು ಹೇಳಬಲ್ಲೆ. ಬಟ್ ನೀವು ಆ ಪ್ರಯತ್ನ ಪಡ್ತಾ ಇದ್ದೀರಾ, ತುಂಬಾನೇ ಖುಷಿಯ ವಿಚಾರ. ಬಟ್ ಇನ್ನೊಂದು ವಿಚಾರ ಏನಂದ್ರೆ, ಆಸ್ ಅ ಡೆವಲಪರ್ ಒಂದು ಸಿಟಿ ಕಲ್ಚರ್ ಅನ್ನ ಅರ್ಥ ಮಾಡ್ಕೊಳ್ಳೋದು ಎಷ್ಟು ಒಂಥರ ಇಂಪಾರ್ಟೆನ್ಸ್ ಅನ್ನ ತರುತ್ತೆ. ಇಟ್ ಈಸ್ ವೆರಿ ಇಂಪಾರ್ಟೆಂಟ್. ನೀವು ಈಗ ಬೇರೆ ಬೇರೆ ಸಿಟಿಗೆ ಹೋದರೆ ಅವರಿಗೆ ಅವರದ್ದೇ ಫಿಲಾಸಫಿ ಇದೆ. ಬಾಂಬೆಯಲ್ಲಿ ನಥಿಂಗ್ ಇಸ್ ಸ್ಟಿಲ್, ಎವ್ರಿಥಿಂಗ್ ಕಾನ್ಸ್ಟೆಂಟ್ಲಿ ಮೂವಿಂಗ್, ಕಾನ್ಸ್ಟೆಂಟ್ಲಿ ಡೈನಾಮಿಕ್. ಆ ಸಿಟಿಗೆ ಅದು ಕಲ್ಚರ್. ಬೆಂಗಳೂರು ಹೋದರೆ ಬೆಂಗಳೂರು ಜನರು ನಿಲ್ತಾರೆ, ಅಟ್ಲೀಸ್ಟ್ ಮಾರ್ಗದಲ್ಲಿ ನಿಲ್ತಾರೆ, ಒಂದು ದೋಸೆ ತಿಂತಾರೆ, ಜನರ ಹತ್ರ ಮಾತಾಡ್ತಾರೆ, ಬಟ್ ಕೆಲಸವೂ ಕಂಪ್ಲೀಟ್ ಮಾಡ್ತಾರೆ. ಎವ್ರಿ ಸಿಟಿ ಹ್ಯಾಸ್ ಇಟ್ಸ್ ಓನ್ ಕಲ್ಚರ್. ಮಂಗಳೂರಿಗೆ ನಮ್ಮದೇ ಒಂದು ಕಲ್ಚರ್ ಇದೆ. ಆ ಕಲ್ಚರನ್ನು ಮರೆಯದೇ ನಾವು ಸಿಟಿಯನ್ನು ಡೆವಲಪ್ ಮಾಡಬೇಕು. ಇನ್ನೂ ಡೆವಲಪ್ಮೆಂಟ್ಸ್ ಅನ್ನು ತರಬೇಕು, ಇನ್ನೂ ಕಂಪನೀಸ್ ಬರಬೇಕು, ಇನ್ನೂ ಫಂಡ್ಸ್ ಬರಬೇಕು, ಎಲ್ಲ ಕರೆಕ್ಟ್. ಬಟ್ ಸೇಮ್ ಟೈಮಲ್ಲಿ ನಾವು ಇರುವ ಸಂಸ್ಕೃತಿ, ನಮ್ಮಿರುವ ಟ್ರೆಡಿಷನ್ಸ್ ಅದನ್ನು ನಾವು ಮರಿಬಾರ್ದು. ವೆರಿ ಇಂಪಾರ್ಟೆಂಟ್. ಅದನ್ನು ನಾವು ಇನ್ನೂ ಡೆವಲಪ್ಮೆಂಟ್ ಮಾಡಬೇಕು. ಯಾರು ಜನರು ಬರ್ತಾರೆ ಅವರಿಗೂ ಇಂಟ್ರೊಡ್ಯೂಸ್ ಮಾಡಬೇಕು. ಸೊ ಒಟ್ಟಲ್ಲಿ ರೋಹನ್ ಕಾರ್ಪೊರೇಷನ್ ಅವರು ಬರೀ ಡೆವಲಪರ್ ಸೈಡ್ ಅಲ್ಲಿ ಮಾತ್ರ ಅಲ್ಲ, ಕಲ್ಚರಲ್ ಸೈಡ್ ಅಲ್ಲೂ ಕೂಡ ಒಂಥರ ಇನಿಷಿಯೇಟಿವ್ ಅನ್ನ ತಗೊಂಡಿದೆ ಅಂತ ತಾವು ಹೇಳ್ತಿರೋದು. ಹೌದು, ಯಾಕೆಂದ್ರೆ ಈಗ ನೀವು ಒಂದು ಸಿಟಿಯಲ್ಲಿ ನಿಲ್ತೀರಾ, ನೀವು ಬಂದಿದ್ದು ಆ ಕಲ್ಚರ್ಗೋಸ್ಕರ, ಆ ಫೀಲಿಂಗ್ಗೋಸ್ಕರ ಬಂದಿದೆ ಸಿಟಿಯಲ್ಲಿ. ನಾ ಲಾಸ್ಟ್ಗೆ ಆ ಕಲ್ಚರೇ ಇಲ್ಲ, ಖಾಲಿ ಬಿಲ್ಡಿಂಗ್ ಇದ್ದಾನೆ, ಯಾರು ನಿಲ್ತಾರೆ? ಯಾರು ನಿಲ್ಲಲ್ಲ. ಕಮ್ಯುನಿಟಿ ಡೆವಲಪ್ಮೆಂಟ್ ಇರಬೇಕು, ಅದು ಸತ್ಯ. ಬಟ್ ನೋಡಿ, ಈಗ ಕಲ್ಚರ್ ವಿಷಯ ಅಂದ ತಕ್ಷಣ ನಮ್ಮ ಮಂಗಳೂರು ಬಹಳ ಫೇಮಸ್ ಆಗಿರುವಂತಹದ್ದು ಕೋಸ್ಟಲ್ ರೀಜನ್ ಅನ್ನೋದು ವಿಚಾರಕ್ಕೆ, ಎಸ್ಪೆಷಲಿ ಬೀಚ್ ನ ವಿಚಾರಕ್ಕೆ. ಅಂಡ್ ಬೀಚ್ ಅಂದ ತಕ್ಷಣ ನಮ್ಗೆ ಈಗ ಸದ್ಯಕ್ಕೆ ತಲೆಗೆ ಫ್ಲಾಶ್ ಆಗೋದು ರೋಹನ್ ಮರೀನಾ 1 ಅನ್ನೋ ಪ್ರಾಜೆಕ್ಟ್. ಈಗ ಯೂಶುವಲಿ ಮರೀನಾ 1 ಅನ್ನೋ ಪ್ರಾಜೆಕ್ಟ್, ಲೈಕ್ ಮರೀನಾ 1 ಅಂತಲ್ಲ, ಸಿ ಫೇಸಿಂಗ್ ವ್ಯೂ ಅನ್ನೋ ಪ್ರಾಜೆಕ್ಟ್ ವಿಚಾರ ಅಂತ ಬಂದಾಗ ಏನಾಗುತ್ತೆ, ಹೆಚ್ಚಿನವರು ವ್ಯೂಸ್ಗೆ ಅಟ್ರಾಕ್ಟ್ ಆಗ್ತಾರೆ. ಬಟ್ ಆಸ್ ಇನ್ ಇನ್ವೆಸ್ಟ್ಮೆಂಟ್ ರೋಹನ್ ಮರೀನಾ 1 ಅನ್ನ ಯಾಕೆ ನಾವು ಟ್ರಸ್ಟ್ ಮಾಡಬೇಕು? ಏನಾದ್ರೂ ಅದಕ್ಕೆ ಒಂದು ಪರ್ಟಿಕ್ಯುಲರ್ ಎಜೆಂಡಾ ಇದೆಯಾ, ಪ್ಲಾನ್ ಇದೆಯಾ? ಪರ್ಟಿಕ್ಯುಲರ್ ಎಜೆಂಡಾ ಏನಂದರೆ, ಆ ಏರಿಯಾ ಡೆವಲಪ್ ಆಗಬೇಕು. ಆ ಪ್ರಾಜೆಕ್ಟ್ ಹ್ಯಾಸ್ ಟು ಕಾಂಟ್ರಿಬ್ಯೂಟ್ ಸಮಥಿಂಗ್. ಆ ಪ್ರಾಜೆಕ್ಟ್ ನಾವು ಮಾಡಿದ್ದಕ್ಕೆ ಎಂಪ್ಲಾಯ್ಮೆಂಟ್ ಬರ್ತದೆ, ಇನ್ವೆಸ್ಟ್ಮೆಂಟ್ ಬರ್ತದೆ, ಸೇಮ್ ಟೈಮಲ್ಲಿ ಆ ಏರಿಯಾ ಡೆವಲಪ್ ಆಗ್ತದೆ. ಇನ್ನೂ ಟೂರಿಸಮಿಂದ ನಿಮಗೆ ಇನ್ನೂ ಜಾಸ್ತಿ ಬೆನಿಫಿಟ್ ಸಿಗ್ತದೆ. ಅದರಿಂದ ಜನರು ಬರ್ತಾರೆ,
ನಾವು ನಮಗೆ ಕಂಪಲ್ಸರಿ ಆಗಿ ಕ್ಲೀನ್ನೆಸ್ ಇಡಲೇಬೇಕಾಗ್ತದೆ, ಬೀಚ್ ಎಲ್ಲ ಕ್ಲೀನ್ ಇಡಲೇಬೇಕಾಗ್ತದೆ, ಮೇಂಟೈನ್ ಮಾಡಬೇಕಾಗ್ತದೆ. ಕರೆಕ್ಟ್. ಸೇಮ್ ಟೈಮಲ್ಲಿ ಇದು ಪ್ರಾಜೆಕ್ಟ್ ಯಾವ ನಾವು ಕಟ್ತಾ ಇದ್ದೇವೆ, ಯಾರು ಇಲ್ಲಿ ಬೈ ಮಾಡ್ತಾರೆ ಅವರಿಗೆ ರಿಟರ್ನ್ ಸಿಗ್ತದೆ. 7.5% on average is a rental income. It has to beat out inflation. When you when you do all this, when you have other modes of passive income, can people beat their fixed income? ಇನ್ಫ್ಲೇಷನ್ಗೆ ಅದು ಅಡ್ಜಸ್ಟ್ ಆಗಿರಬೇಕು. ಅದಕ್ಕೆ ಈ ಪ್ರಾಜೆಕ್ಟಿಗೆ ನೀವು ಇನ್ವೆಸ್ಟ್ಮೆಂಟ್ ಸೆಕ್ಷನಲ್ಲಿ ನೋಡಿದರೆ ದೇರ್ ಆರ್ ಹ್ಯೂಜ್ ರಿಟರ್ನ್ಸ್ ಇನ್ ದ ಕಮಿಂಗ್ ಟೈಮ್. ಒಂದು 4 years ನಾವು ಪ್ರಾಜೆಕ್ಟ್ ಕಂಪ್ಲೀಟ್ ಮಾಡಲಿಕ್ಕೆ ತಗೊಳ್ತೇವೆ. 4 years ಟೈಮಲ್ಲಿ ಪ್ರೈಸಸ್ ವಿಲ್ ಸ್ಕೈ ರಾಕೆಟ್. ಈಗ ಮಂಗಳೂರು ಸಿಟಿ ಒಳಗೆ ಪ್ರೈಸ್ 10,000 to 12,000 ತನಕ ಹೋಗಿದೆ. ಯಾಕೆ? ಬಿಕಾಸ್ ಆಫ್ ಇನ್ಫ್ಲೇಷನ್ ಆಲ್ಸೋ ಇಸ್ ಅ ಪಾರ್ಟ್ ಆಫ್ ಇಟ್, ಮೆಟೀರಿಯಲ್ ಶಾರ್ಟೇಜ್ ಆಲ್ಸೋ ಅ ಪಾರ್ಟ್ ಆಫ್ ಇಟ್, ಬಟ್ ಎಕ್ಸಿಸ್ಟಿಂಗ್ ಫ್ಲಾಟ್ಸ್, ಅಪಾರ್ಟ್ಮೆಂಟ್ಸ್, ಹೌಸಸ್ ಆರ್ ಅವೈಲೇಬಲ್. ವ್ಯಾಲ್ಯೂಸ್ ಇನ್ಕ್ರೀಸ್ ಡ್ರಾಸ್ಟಿಕ್ಲಿ. ಇನ್ನೂ 5 ವರ್ಷದಲ್ಲಿ ಬ್ಯಾಂಗ್ಳೂರ್ ರೇಟಿಗೆ ಬರ್ತದೆ, ಅದು ಗ್ಯಾರಂಟಿ. ಅದಕ್ಕೆ ರೈಟ್ ಇಸ್ ರೈಟ್ ಟೈಮ್ ಟು ಇನ್ವೆಸ್ಟ್ ಬಿಕಾಸ್ ಪ್ರೈಸಸ್ ಆರ್ ಸ್ಟಿಲ್ ಲೋ, ಸ್ಟಿಲ್ ಅಫೋರ್ಡೆಬಲ್. ನಾಳೆ ನಮಗೆ ಅಫೋರ್ಡ್ ಮಾಡ್ಲಿಕ್ಕೆ ಒಂದು ಬೇರೆ ಸೇವಿಂಗ್ಸ್ ಅಕೌಂಟ್ ಎಲ್ಲ ಇಡಬೇಕಾಗ್ತದೆ. ಅದು ಸರ್. ಬಟ್ ಈಗ ನೋಡಿ, ಆಸ್ ಅ ಡೆವಲಪರ್, ಈಗ ಬರೀ ಒಂದು ಸಿಟಿ ರೋಹನ್ ಕಾರ್ಪೊರೇಷನ್ ಅನ್ನೋದು ಒಂಥರ ಮಂಗಳೂರಿನ ಒಂದು ಗ್ರೋತ್ಗೆ ಬಹಳ ಒಂದು ಅದರ ಕೊಡುಗೆ ಇದೆ. ಬಟ್ ಆಸ್ ಅ ಡೆವಲಪರ್ ಅಥವಾ ಆಸ್ ಅ ರೋಹನ್ ಕಾರ್ಪೊರೇಷನ್ ರೆಪ್ರೆಸೆಂಟೇಟಿವ್, ನೀವು ಜನರನ್ನ ಯಾವ ರೀತಿ ಅರ್ಥ ಮಾಡ್ಕೊಂಡಿದ್ದೀರಾ? ಅಂದ್ರೆ ಈಗಿನ ನೀವು ನೋಡ್ಬೋದು ಲೈಫ್ ಸ್ಟೈಲ್ ಆಗಿರ್ಬೋದು, ಹೆಚ್ಚಿನ ನೀವು ಲೈಫ್ ಸ್ಟೈಲ್ ನೀವು ನೋಡಿರ್ಬೋದು, ಯಾರು ಅಷ್ಟು ಲ್ಯಾವಿಶ್ ಆಗಿ ಅವರು ಲೈಫನ್ನು ಲೀಡ್ ಮಾಡ್ತಿಲ್ಲ, ಅವ್ರದ್ದೊಂದು ಬೇರೆನೇ ಒಂಥರ ಕ್ಲಾಸ್ ಇರುತ್ತೆ. ಸೊ ಅದನ್ನ ನೀವು ಯಾವ ರೀತಿ ಜನರ ಮೈಂಡ್ ಸೆಟ್ ಆಗಿರ್ಬೋದು ಅಥವಾ ಅವರ ಸಿಚುವೇಶನ್ ಆಗಿರ್ಬೋದು ಯಾವ ರೀತಿ ಅರ್ಥ ಮಾಡ್ಕೊಂಡಿದೆ ರೋಹನ್ ಕಾರ್ಪೊರೇಷನ್? ನಾವು ಅರ್ಥ ಮಾಡೋದಿಲ್ಲ ಆದರೆ ನಮಗೆ ಇನ್ನೂ ಪ್ರಾಜೆಕ್ಟ್ಸ್ ಮಾಡ್ಲಿಕ್ಕೆ ಕಷ್ಟ ಆಗ್ತದೆ. ಸೇಮ್ ಟೈಮಲ್ಲಿ ಜನರು ಬಂದು ಅವರು ಫೀಡ್ಬ್ಯಾಕ್ ಕೊಡ್ತಾರೆ ನಮಗೆ ಎಲ್ಲ ರೀತಿಯಲ್ಲಿ ಇರಲಿ. ಎಂಪ್ಲಾಯೀಸ್ ಇನ್ಫಾರ್ಮ್ ಮಾಡ್ತಾರೆ, ನಿಮ್ಮ ಬಿಲ್ಡಿಂಗ್ಸಲ್ಲಿ ಏನು ಕಡಿಮೆ ಇದೆ, ಏನು ಕ್ವಾಲಿಟಿಗೆ ಸರಿ ಇಲ್ಲ, ಎಲ್ಲವನ್ನು ಬಂದು ನಮಗೆ ತಿಳಿಸ್ತಾರೆ ಅವರು. ಅದನ್ನು ಎಲ್ಲ ಫೀಡ್ಬ್ಯಾಕನ್ನು ತೆಗೆದು ನಾವು ಮುಂದಿನ ಪ್ರಾಜೆಕ್ಟ್ಸ್ ಎಲ್ಲ ಮಾಡೋದು. ಒಂದ್ಸಲ ನಮಗೆ ಕಂಪ್ಲೇಂಟ್ ಇತ್ತು, ನಾವು ಎಮ್ಯುನಿಟೀಸ್ ಜಾಸ್ತಿ ಹಾಕಲ್ಲ. ಅದಕ್ಕೆ ಮುಂದಿನ ಯಾವುದೆಲ್ಲ ಪ್ರಾಜೆಕ್ಟ್ಸ್ ನಾವು ಮಾಡಿದ್ದೇವೆ ಅದರಲ್ಲಿ ಎಮ್ಯುನಿಟೀಸ್ ಜಾಸ್ತಿ ಮಾಡಿದ್ದೇವೆ. ಅದಕ್ಕೇನೆ ಒಂದು ಸ್ಪೆಷಲ್ ಫೀಚರ್ ಅನ್ನು ಕೊಟ್ಟಿದ್ದೇವೆ. ವಿ ಹ್ಯಾವ್ ಗಿವನ್ ಸ್ಪೆಷಲ್ ಅಟೆನ್ಷನ್ ಟು ದಟ್. ಜನರು ಹೇಳ್ತಾರೆ ಪೇಂಟ್ ಬೇಗಕ್ಕೆ ಪೀಲ್ ಆಗ್ತದೆ, ಬೇಗ ಬೀಳ್ತದೆ ಪೇಂಟ್. ಅದಕ್ಕೇನೆ ನಾವು ಇನ್ನೊಂದು ಬೇರೆ ಟೆಕ್ನಾಲಜಿಯನ್ನು ನೋಡಿದ್ದೇವೆ. ಕನ್ಸ್ಟ್ರಕ್ಷನ್ ಸ್ಲೋ ಆಗ್ತದೆ. ಅದಕ್ಕೆ ಎಲ್ಲರೂ ಈಗ ಎಲ್ಲ ಬಿಲ್ಡರ್ಸ್ ಮೈವನ್ ಕನ್ಸ್ಟ್ರಕ್ಷನ್ಗೆ ಪ್ರೀಕಾಸ್ಟ್ಗೆ ಶಿಫ್ಟ್ ಆಗ್ತಾ ಇದ್ದಾರೆ. ಯಾಕೆ? everything is depending on the customer also has to be happy. Same time environment norms, government norms ಏನಿದ್ರೆ ಅದು ಸಹ ನೀವು ಸ್ಯಾಟಿಸ್ಫೈ ಮಾಡಬೇಕಾಗ್ತದೆ. ಓಕೆ. ಸೊ ಫೀಡ್ಬ್ಯಾಕ್ ಇಸ್ ವೆರಿ 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 ಎಸೆನ್ಷಿಯಲ್, ಇನ್ಕ್ಲೂಡಿಂಗ್ ಕಂಪ್ಲೇಂಟ್ಸ್. ಈಗ ಫೀಡ್ಬ್ಯಾಕ್ ಮತ್ತೆ ಕಂಪ್ಲೇಂಟ್ಸ್ ವಿಚಾರಕ್ಕೆ ಬರೋಣ. ಆಬ್ವಿಯಸ್ಲಿ ನಾನು ಕೇಳಿರೋ ಮಟ್ಟಿಗೆ ರೋಹನ್ ಕಾರ್ಪೊರೇಷನ್ ವಿಚಾರದಲ್ಲಿ ತರ ಒಳ್ಳೆನೆ ಪಾಸಿಟಿವ್ ಫೀಡ್ಬ್ಯಾಕ್ ಬಂದಿದೆ. ಬಟ್ ಕ್ರಿಟಿಕ್ಸ್ ಅನ್ನೋ ಒಂದು ಗ್ಯಾಂಗ್ ಇರುತ್ತೆ. ಸೊ ಅವ್ರು ಏನ್ ಮಾಡ್ತಾರೆ, ತರ ಅವ್ರದ್ದು ಕ್ರಿಟಿಸಿಸಮ್ ಇದ್ದೇ ಇರುತ್ತೆ. ಸೊ ಎರಡನ್ನ ಯಾವ ರೀತಿ ನೀವು ಬ್ಯಾಲೆನ್ಸ್ ಮಾಡ್ತಿದ್ರೆ? ಅಂಡ್ ಇನ್ನೊಂದು ಪ್ರಶ್ನೆ, ಕ್ರಿಟಿಕ್ಸ್ಗೆ ನೀವು ಈ ರೀತಿ ಲೈಕ್ ನಾವು ಮಾತುಕತೆ ಮಾಡುವ ಮೂಲಕದಲ್ಲಿ ಏನಾದ್ರೂ ಒಂದು ಮೆಸೇಜ್ ಕೊಡ್ಬೇಕಂತಿದ್ರೆ ಏನ್ ಕೊಡ್ತೀರಾ? ನಿಮಗೆ ಕ್ರಿಟಿಸಿಸಮ್ ಬರ್ತದೆ, ನಿಮಗೆ ಫೀಡ್ಬ್ಯಾಕ್ ಬರ್ತದೆ. ಅದು ಡಿಫ್ರೆನ್ಸಿಯೇಷನ್ ನೋಡೋದು ತುಂಬಾ ಇಂಪಾರ್ಟೆಂಟ್. ಫೀಡ್ಬ್ಯಾಕ್ ನೀವು ನೋಡಬೇಕು, ಯಾಕೆಂದ್ರೆ ಫೀಡ್ಬ್ಯಾಕ್ ವಿಲ್ ಹೆಲ್ಪ್ ಯು ಇಂಪ್ರೂವ್ ಯುವರ್ ಪ್ರಾಡಕ್ಟ್. ಏನಿದ್ರೆ ಪ್ರಾಡಕ್ಟ್ ಇಂಪ್ರೂವ್ ಮಾಡ್ತಾರೆ ಅದಕ್ಕೆ ನಾವು ಒಂದು ಫೋಕಸ್ ಕೊಡಬೇಕು. ಬಟ್ ಕ್ರಿಟಿಕ್ಸ್ ನೋಡಿ, ಎಂಡ್ ಆಫ್ ದ ಡೇ ನೀವು ಏನೋ ಮಾಡಿದ್ರೆ ನಿಮ್ಗೆ ಕಂಪ್ಲೇಂಟ್ ಬರ್ತದೆ, ನಿಮ್ಗೆ ಕ್ರಿಟಿಸಿಸಮ್ ಬರ್ತದೆ. ಎಲ್ಲ ನಮ್ಗೆ ಕೇಳಲಿಕ್ಕೆ ಆಗಲ್ಲ, ನಮಗೆ ಸಾಧ್ಯನೇ ಇಲ್ಲ. ನಾವು ಮನುಷ್ಯರು. ಅದು ನಾವು ತಲೆ ತಗೊಂಡ್ರೆ ನಾವು ನಾಳೆ ಯಾರು ಡಿಪ್ರೆಷನ್ಗೆ ಹೋಗ್ತಾರೆ. ಅದಕ್ಕೆ ನಾವು ಕ್ರಿಟಿಕ್ಸ್ ಇದ್ದು ಸಹ ಕೇಳ್ತೇವೆ, ನಾವು ಇಲ್ಲ ಅಂತ ಇಲ್ಲ. ಬಟ್ ಲಾಸ್ಟ್ ಲಿಸನ್ ಟು ಎವ್ರಿವನ್, ಡೂ ಬಟ್ ಟ್ರೈ ಯುವರ್ ಬೆಸ್ಟ್ ಇನ್ ದಿ ಎಂಡ್. ಅಷ್ಟೇ ನಾನು ಹೇಳೋದು ಅಲ್ವಾ? ಹೌದು. ಅದೇ ಕಾರಣಕ್ಕೆ ಅನ್ಸುತ್ತೆ ರೋಹನ್ ಕಾರ್ಪೊರೇಷನ್ ಐ ಥಿಂಕ್ 32 ವರ್ಷಗಳಿಂದ ಒಂಥರ ಏನು ಅಡೆತಡೆ ಇಲ್ಲದೆ ಮಂಗಳೂರಿನಲ್ಲಿ ಒಂಥರ ಸ್ಟ್ಯಾಂಡ್ ತಗೊಂಡಿದೆ. ನೋಡಿ, ಯಾವುದೇ ವಿಚಾರ ಈಸಿಲಿ ನಡೆಯಲ್ಲ, ಎಲ್ಲದಕ್ಕೂ ಅಡ್ಡಗಾಲ ಇದ್ದೇ ಇರುತ್ತೆ, ಟಫ್ ಇರದ್ದೇ ಇರುತ್ತೆ. ಸೊ ಈಗ ರೋಹನ್ ಕಾರ್ಪೊರೇಷನ್ ಅಲ್ಲಿ ಪ್ರತಿಯೊಂದು ವಿಚಾರನೂ ನಡಿಬೇಕಂತೇಳಿ ಫೈನಾನ್ಷಿಯಲಿ ಎಲ್ಲಾನು ಸ್ಟೇಬಲ್ ಆಗಿರ್ಬೇಕು. ಬಟ್ ಏನಾದ್ರೂ ಒಂದು ಸ್ವಲ್ಪ ಅಬ್ರಪ್ಟ್ ಆದಾಗ ನೀವು ಅದನ್ನು ಮೆಂಟಲಿ ಹೇಗೆ ಹ್ಯಾಂಡಲ್ ಮಾಡ್ತಿದ್ದೀರಾ? ಎಲ್ಲವನ್ನು ಬೇರೆ ಮಾಡಲಿಕ್ಕೆ ವಿಲ್ ಪವರ್ ತುಂಬಾ ಸ್ಟ್ರಾಂಗ್ ಇರಬೇಕು. ನಾನು ಪ್ರಾಜೆಕ್ಟ್ ಕಟ್ತೇನೆ, ನಾನು ಡೆಲಿವರ್ ಮಾಡ್ತೇನೆ, ನಾನು ಇದು ಮಾಡ್ತೇನೆ, ಅದು ಮಾಡ್ತೇನೆ, ನಾನು ಎಲ್ಲ ಡೆಲಿವರ್ ಮಾಡ್ತೇನೆ ಒಂದು ಮನಸ್ಸಲ್ಲಿ ಇರಬೇಕು. ಈಗ ಒಮ್ಮೊಮ್ಮೆ ಆಗ್ತದೆ, ಫೈನಾನ್ಷಿಯಲ್ ಡಿಫಿಕಲ್ಟೀಸ್ ಬರುತ್ತೆ, ವಿಲ್ ಸ್ಟ್ರಾಂಗ್ ಇರುತ್ತೆ, ಆಬ್ಸ್ಟಿಕಲ್ಸ್ ಇರ್ತದೆ, ಗವರ್ಮೆಂಟ್ ನಾರ್ಮ್ಸ್ ನಿಮಗೆ ಸರಿ ಆಗಲ್ಲ, ಕಸ್ಟಮರ್ ಬೈ ಮಾಡ್ಲಿಕ್ಕೆ ರೆಡಿ ಇಲ್ಲ, ನಿಮ್ಗೆ ಪ್ರೈಸ್ ನಿಮ್ಗೆ ವರ್ಕೌಟ್ ಆಗಲ್ಲ. ಅದು ಎಲ್ಲವನ್ನು ನೀವು ರಿಪೇರ್ ಮಾಡ್ಲಿಕ್ಕೆ ಆಗ್ತದೆ. ನೀವು
problem is too big, no problem, solution is too small. Everything will work, everything will fall into place. ಅದು ಬಿಲೀಫ್ ಅನ್ನು ಇಡಬೇಕು. 2018 ಅಲ್ಲಿ ಮಾರ್ಕೆಟ್ ಕೆಳಗೆ ಹೋಯ್ತು, ಬಟ್ 2021 ಪೀಕ್ ಲಾಕ್ಡೌನ್ ಮಾರ್ಕೆಟ್ಸ್ ಪಿಕ್ಡ್ ಅಪ್, ಪೀಪಲ್ ಬಾಟ್, ಪೀಪಲ್ ಆರ್ ಅಫ್ರೇಡ್ ಆಫ್ ಡೈಯಿಂಗ್, ಪೀಪಲ್ ವರ್ ನಾಟ್ ಹ್ಯಾಪಿ, they were inside their houses, but still people bought. So markets will recover regardless. You have to keep focus and you have to wait. Markets ಸ್ಟಾಕ್ ಮಾರ್ಕೆಟ್ ಕ್ರಾಶ್ ಆಗ್ತದೆ, ಮೇಲೆ ಬರ್ತದೆ ಕರೆಕ್ಟ್ ಅಲ್ಲ, ಎಲ್ಲದಕ್ಕೆ ಕಾಮ್ ಇರಬೇಕು, ಏನ್ ಮಾಡ್ಲಿಕ್ಕೆ ಆಗಲ್ಲ. ನಂಗೆ ಯಾಕೋ ಗೊತ್ತಿಲ್ಲ, ರೋಹನ್ ಮೊಂತೆರೋ ಅವ್ರ ಜೊತೆನೆ ಮಾತಾಡ್ತಿದ್ದೀನಿ ಅನ್ನೋ ಫೀಲ್ ಬರ್ತಾ ಇದೆ. ಆಬ್ವಿಯಸ್ಲಿ ಅವರ ಮಗನೇ, ಬಟ್ ಏನೋ ಒಂಥರ ಅವ್ರ ಜೊತೆನೆ ಮಾತಾಡುವಂತಹ ವೈಬ್ ಬರ್ತಿದೆ. ಬಟ್ ಈಗ ನೋಡಿ, ಆಬ್ವಿಯಸ್ಲಿ ಅವರ ಒಂಥರ ತುಂಬಾನೇ ಒಂಥರ ಎನರ್ಜೆಟಿಕ್ ಆಗಿರುವಂತಹ ಲೀಡರ್ ಅವರು. ರೋಹನ್ ಕಾರ್ಪೊರೇಷನ್ 32 ವರ್ಷಗಳಿಂದ ಬರ್ಬೇಕಂತಿದ್ರೆ ಅದೊಂಥರ ಇಂಪಾಸಿಬಲ್ ಟಾಸ್ಕ್. ಸೊ ಅದನ್ನ ಅವ್ರು ಮೇಂಟೈನ್ ಮಾಡ್ತಾ ಬಂದಿದ್ದಾರೆ, ಅಂಡ್ ಅದನ್ನ ನೀವು ಕೂಡ ಕಂಟಿನ್ಯೂ ಮಾಡ್ತಿದ್ರೆ ತುಂಬಾನೇ ಒಂಥರ ಒಳ್ಳೆ ವಿಚಾರ. ಈಗ ರೋಹನ್ ಕಾರ್ಪೊರೇಷನ್ ಅಲ್ಲಿ ಬಹಳ ಪ್ರಾಜೆಕ್ಟ್ಸ್ ಗಳಿವೆ, ನನ್ಗೇನೆ ನೆನಪಾಗ್ತಿಲ್ಲ, ಅಷ್ಟು ಉದ್ದ ಲಿಸ್ಟ್ ಇದೆ. ಸೊ ಇನ್ನು ಮುಂದಕ್ಕೆ ಯಾವ ರೀತಿ ಎಕ್ಸ್ಪ್ಯಾಂಡ್ ಆಗೋ ಪ್ಲಾನ್ ಇದೆ, ಅಥವಾ ಪರ್ಟಿಕ್ಯುಲರ್ ಸಿಟೀಸ್ಗೆ ಏನಾದ್ರು ನೀವು ಫೋಕಸ್ ಮಾಡ್ತಾ ಇದ್ದೀರಾ, ಏನ್ ಕತೆ? ನಾವು ಇನ್ನೂ 32 ಇಯರ್ಸ್ ಕೆಲಸ ಮಾಡಬೇಕು, 100 ಎಲ್ಲ ಕ್ರಾಸ್ ಆಗಬೇಕು ಅನ್ನೋ ಒಂದು ಆಸೆ ಇದೆ. ಅದಕ್ಕೆ ಮುಂದಿನ ದಿನಗಳಲ್ಲಿ ನಾವು ಬ್ಯಾಂಗ್ಳೂರ್ ಹೋಗ್ತೇವೆ, ಬಾಂಬೆ ಹೋಗ್ತೇವೆ, ಡೆಲ್ಲಿ ಹೋಗ್ತೇವೆ. ಪ್ಯಾನ್ ಇಂಡಿಯಾ ಎಕ್ಸ್ಪಾನ್ಷನ್ ಇಸ್ ದ ಪ್ಲಾನ್. ಬಿಯಾಂಡ್ ದಟ್ ಇಂಟರ್ನ್ಯಾಷನಲ್ ಆಲ್ಸೋ ವಿ ಇಂಟೆಂಡ್ ಟು ಡೂ ಪ್ರಾಜೆಕ್ಟ್ಸ್. ಮತ್ತು ಖಾಲಿ ರೆಸಿಡೆನ್ಷಿಯಲ್ ಕಮರ್ಷಿಯಲ್ ಪ್ರಾಡಕ್ಟ್ ಡೆವಲಪ್ಮೆಂಟ್ಸ್ ಅಲ್ಲ, ಬೇರೆ ರೀತಿಯಲ್ಲಿ ಪ್ರಾಜೆಕ್ಟ್ಸ್ ಮಾಡಲಿಕ್ಕೂ ಇಂಟ್ರೆಸ್ಟ್ ಇದೆ ನಮಗೆ. ಕೋವರ್ಕಿಂಗ್ ಸ್ಪೇಸ್ ಇರಲಿ, ಆರ್ ಎನಿಥಿಂಗ್ ಯುನೀಕ್ ಇನ್ ದ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಡೆಫಿನೆಟ್ಲಿ ನಾವು ಎಕ್ಸ್ಪ್ಲೋರ್ ಮಾಡ್ತೇವೆ. ಸೇಮ್ ಟೈಮಲ್ಲಿ ಯುನೀಕ್ ಇನೋವೇಟಿವ್ ಪ್ರಾಜೆಕ್ಟ್ಸ್ ಅನ್ನು ತರ್ತೇವೆ, ಅದು ನಮ್ಮ ಗ್ಯಾರಂಟಿ. ಓಕೆ, ಐ ಥಿಂಕ್ ನಿಮ್ಮ ವರ್ಡ್ ಅಲ್ಲಿ ಒಂಥರ ನನಗೆ ಪಾಸಿಟಿವ್ ಎಸೆನ್ಸ್ ತರ ಫೀಲ್ ಆಗ್ತಿದೆ. ಸೊ ಇನ್ನೊಂದು ವಿಚಾರ, ಆಬ್ವಿಯಸ್ಲಿ ನಿಮ್ಗೂ ಗೊತ್ತು, ಎ ಐ ಅನ್ನೋ ವಿಚಾರ ಪ್ರತಿಯೊಂದು ಸೆಕ್ಟರ್ಗೂ ಎಂಟರ್ ಆಗಿದೆ. ಬಟ್ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಬಂದಾಗ ಯಾವ ರೀತಿಯಾದ್ರೂ ಎ ಐ ಇಂಪ್ಯಾಕ್ಟ್ ತರುತ್ತಾ? ಯಾಕಂದ್ರೆ ಮೀಡಿಯಾದಲ್ಲೂ ನೋಡಿರ್ಬೋದು, ಅಥವಾ ಬೇರೆ ಬೇರೆ ವಿಚಾರಗಳು ತಾವು ಕೂಡ ಎಕ್ಸ್ಪೀರಿಯನ್ಸ್ ಮಾಡಿರ್ಬೋದು, ನಿಮ್ದು ಕೂಡ ಒಂದು ಸ್ಟಾರ್ಟ್ಅಪ್ ಇದೆ. ಸೊ ಈ ವಿಚಾರ ನಾವು ಹೇಳ್ಬೇಕಂತಿದ್ರೆ ರಿಯಲ್ ಎಸ್ಟೇಟ್ ವಿಚಾರದಲ್ಲಿ ಎ ಐ ಇಂಪ್ಯಾಕ್ಟ್ ತರುತ್ತಾ ಅಥವಾ ಏನು? ಎ ಐ ಇಂಪ್ಯಾಕ್ಟ್ ತರುತ್ತೆ, ಬಟ್ ಎ ಐ ಇಸ್ ಅ ಲರ್ನಿಂಗ್ ಮಾಡೆಲ್. ನೀವು ಏನು ಎ ಐ ಕಲಿಸ್ತೀರಾ, ಎ ಐ ಅದನ್ನೇ ಕಲಿತದೆ. ಸೇಮ್ ಟೈಮಲ್ಲಿ ಎ ಐ ನೀವು ಹೇಗೆ ಪರ್ಫಾರ್ಮ್ ಮಾಡ್ತೀರಾ, ಮುಂದಿನ ದಿನಗಳಲ್ಲಿ ಹಾಗೇನೆ ಪರ್ಫಾರ್ಮ್ ಮಾಡ್ತದೆ. ಸೊ ಎ ಐ ಬಂದಿದ್ರೆ ಜಾಬ್ಸ್ ರಿಪ್ಲೇಸ್ ಮಾಡಲ್ಲ, ಯಾಕೆಂದ್ರೆ ಇಟ್ ಇಸ್ ಸ್ಕಿಲ್ಡ್ ವರ್ಕ್, ಇಟ್ ಇಸ್ ವೆರಿ ಸ್ಪೆಸಿಫಿಕ್ ವರ್ಕ್. ಹ್ಯೂಮನ್ ಎಲಿಮೆಂಟ್ ಇಸ್ ವೆರಿ ಇಂಪಾರ್ಟೆಂಟ್, ಬಟ್ ಪ್ರಿಸಿಷನ್ ಇನ್ನೂ ಬೆಟರ್ ಮಾಡ್ಬೋದು, ನಮಗೆ ಕ್ವಾಲಿಟಿ ಇನ್ನೂ ಬೆಟರ್ ಕೊಡ್ಬೋದು. ಎ ಐ, ರಿಯಲ್ ಎಸ್ಟೇಟ್ ಸೆಗ್ಮೆಂಟ್, ಬ್ಯಾಂಕಿಂಗ್ ಸೆಗ್ಮೆಂಟ್ ಆರ್ 2 segments ವೇರ್ ಚೇಂಜ್ ಇಸ್ ವೆರಿ ವೆರಿ ಸ್ಲೋ. ಎಲ್ಲರಿಗೆ ನಾಳೆ ಬಂದರೆ ನಮಗೆ 10 ವರ್ಷ ನಂತರ ಬರ್ತದೆ. ಆದರೂ ರಿಯಲ್ ಎಸ್ಟೇಟ್ ಸೆಗ್ಮೆಂಟ್ ಆಲ್ಸೋ ಹ್ಯಾಸ್ ಅ ಲಾಟ್ ಆಫ್ ಸ್ಪೇಸ್ ವೇರ್ ಎ ಐ ಕ್ಯಾನ್ ಕಮ್ ಇನ್ ಅಂಡ್ ಮೇಕ್ಸ್ ಜಾಬ್ಸ್ ಈಸಿಯರ್. ಈಗ ಮುಂದಿನ ದಿನಗಳಲ್ಲಿ ಮೇಸನರಿ ಕೆಲಸ, ಲೇಬರ್ ಕೆಲಸ ಹೇಗೆ ಆಗ್ತದೆ ಅಂತೆ, ಅದು ಹ್ಯಾಂಡ್ ಮೂವ್ಮೆಂಟ್ ಎಲ್ಲ ಸ್ಟಡಿ ಮಾಡ್ತಾರೆ. ಮತ್ತೆ ಮುಂದಿನ ದಿನ ಹಾಗೆ ಸ್ಪೆಷಲೈಸ್ ಮೆಷಿನರಿ ಬರ್ತದೆ. ಅದರಲ್ಲಿ ಏನಾಗ್ತದೆ, ಆ ಮೆಷಿನರಿ ಮೇಂಟೈನ್ ಮಾಡ್ಲಿಕ್ಕೆ ಜನರು ಬೇಕಾಗ್ತದೆ, ಇನ್ನೂ ಎಂಪ್ಲಾಯ್ಮೆಂಟ್ ಜಾಸ್ತಿ ಆಗ್ತದೆ. ಸಣ್ಣ ಕೆಲಸಕ್ಕೆ ಅಷ್ಟು ದೊಡ್ಡ ಮೆಷಿನರಿ ತರಲಿಕ್ಕೆ ಆಗುತ್ತಿಲ್ಲ. ಸೊ ಎಂಪ್ಲಾಯ್ಮೆಂಟ್ ಇಸ್ ಆಲ್ಸೋ ಸ್ಟಿಲ್ ಸಿಕ್ಯೂರ್, ಬಟ್ ಫಾರ್ ಲಾರ್ಜ್ ಸ್ಕೇಲ್ ಪ್ರಾಜೆಕ್ಟ್ಸ್ ಅಗೇನ್ ಇಟ್ ವಿಲ್ ಮೇಕ್ ವರ್ಕ್ ಫಾಸ್ಟರ್ ಅಂಡ್ ಮೋರ್ ಈಸಿಯರ್. ಸೊ ಇಟ್ ಇಸ್ ಅ ಮಿಕ್ಸ್ ಆಫ್ ಬೋತ್. ಬಟ್ ಎಲ್ಲೋ ಒಂದು ಸೈಡ್ ಅಲ್ಲಿ ಏನು ಜನರ ಒಂದು ಲೈಕ್ ಎಂಪ್ಲಾಯ್ಮೆಂಟ್ಗೆ ಸ್ವಲ್ಪ ತುತ್ತು ಬರೋದಂತೂ ಗ್ಯಾರಂಟಿ. ಹೌದು ಅಲ್ವಾ? ಹೌದು. ಆವಾಗ ನಾವೇನ್ ಮಾಡ್ಬೇಕು, ನಾವು ಇನ್ನೊಂದು ಲೆವೆಲ್ಗೆ ಅಪ್ಗ್ರೇಡ್ ಆಗ್ಬೇಕು, ನಾವು ನಮ್ಮ ನಾಲೆಜ್ ಇನ್ನೂ ಸ್ಟ್ರಾಂಗ್ ಮಾಡ್ಬೇಕಾಗ್ತದೆ. ಎನಿ ಸೆಗ್ಮೆಂಟ್ ಇರಲಿ. ಈಗ ಚಾರ್ಟರ್ಡ್ ಅಕೌಂಟಿಂಗ್ ನೋಡಿದ್ರೆ ಅವರಿಗೆ ಸಹ ಪ್ರಾಬ್ಲಮ್ ಬರ್ತದೆ. ಯಾಕೆ? ಎ ಐ ಕ್ಯಾನ್ ಡೂ ಫೈನಾನ್ಷಿಯಲ್ ಮಾಡೆಲಿಂಗ್, ಎ ಐ ಕ್ಯಾನ್ ಡೂ ಎವ್ರಿಥಿಂಗ್ ಎಲ್ಸ್. ಹಾಸ್ಪಿಟಲ್ ಅಲ್ಲಿ ಡಾಕ್ಟರ್, ನೀವು ಜನರಲ್ ಫಿಸಿಷಿಯನ್ ಹತ್ರ ಹೋಗಲ್ಲ. ಅವಾಗ ಏನಾಗ್ತದೆ, ಚಾಟ್ ಜಿ ಪಿ ಟಿ ಹತ್ರ ಕೇಳ್ತಾರೆ, ನನಗೆ ಇದು ಸಿಂಪ್ಟಮ್, ವಾಟ್ ಇಸ್ ದ ಕಾಸ್ ಅಂತೆ. ಫೋಟೋ ಅಪ್ಲೋಡ್ ಮಾಡಿದ್ರೆ ಅದು ಡಯಾಗ್ನೋಸ್ ಮಾಡ್ತದೆ. ಸೊ ವಿ ಹ್ಯಾವ್ ಟು ಇಂಪ್ರೂವ್ ಆ ಸ್ಕಿಲ್ ಲೆವೆಲ್. But end of the day, AI is also what we humans teach it. So human learning will come into play, data will come into play. It is very important. So losing jobs not that easy. Maybe more jobs will be created. Okay. So ಕಟ್ಟಕಡೆ ಪ್ರಶ್ನೆ, ಈಗ ಮಂಗಳೂರು ಸಿಟಿ ಅಂದ ತಕ್ಷಣ ಬೇರೆ ಬೇರೆ ರೀತಿಯಲ್ಲಿ ಟ್ರೆಡಿಷನ್ ಆಗಿರ್ಬೋದು, ಕಲ್ಚರ್ ಆಗಿರ್ಬೋದು, ಬಹಳ ಒಂದು ವಿಚಾರಗಳಲ್ಲಿ ತರ ಹೆಸರುವಾಸಿ. ಬಟ್ ಮಂಗಳೂರಿನಲ್ಲಿ ಆ ಒಂದು ವಿಶೇಷ ವಿಷಯ ಇದೆ, ಬಟ್ ಅದನ್ನ ಬೇರೆ ಜಾಗಗಳಿಗೆ ರೆಪ್ಲಿಕೇಟ್ ಮಾಡೋಕ್ಕಾಗಲ್ಲ. ಅಂಥದ್ದು ಏನಾದರೂ ಇದೆಯಾ, ನೀವು ನೋಟಿಸ್ ಮಾಡಿದ್ದೀರಾ? ತುಂಬ ಇದೆ. ವೆದರ್, ಊಟ, ಜನರು,
ಅದು ಅವ್ರಿಗೆ ರಿಪ್ಲೇಸ್ ಮಾಡ್ಲಿಕ್ಕೆ ಆಗಲ್ಲ. ವೆದರ್ ವಿಚಾರದಲ್ಲಿ ಪಕ್ಕ ಹೇಳ್ತೀನಿ, ಪಕ್ಕ ಆಗಲ್ಲ, ಏನೋ ಆಗಲ್ಲ, ಅದು ರಿಪ್ಲೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಬಟ್ ಸೇಮ್ ಟೈಮಲ್ಲಿ ನಮ್ಮ ಕಲ್ಚರ್ ಸ್ಪೆಸಿಫಿಕ್ ಏನಿದೆ, ಈಗ ನಮ್ಮ ಕಾಂತಾರ ಮೂವಿಯಲ್ಲಿ ನೀವು ನೋಡಿದ್ದೀರ, ನಮ್ಮ ಕಲ್ಚರ್ ಯಾವ್ದೆಲ್ಲ ಇದೆ ಅದು ರಿಪ್ಲೇಸ್ ಮಾಡ್ಲಿಕ್ಕೆ ಆಗೋದಿಲ್ಲ. ಇಷ್ಟು ನಮ್ಮ ಹತ್ರ ಮೆಡಿಕಲ್ ಕಾಲೇಜಸ್, ಇಂಜಿನಿಯರಿಂಗ್ ಕಾಲೇಜಸ್ ಇದೆ, ದಟ್ ಲೆವೆಲ್ ಆಫ್ ಎಜುಕೇಶನ್ ಕೆ ನಾಟ್ ಬಿ ರಿಪ್ಲೇಸ್ಡ್. ಅದು ಮಂಗಳೂರಲ್ಲೇ ನಿಮ್ಗೆ ಸಿಗ್ಬೇಕು. ಸೇಮ್ ಟೈಮಲ್ಲಿ ಮೇನ್ ಮಂಗಳೂರಲ್ಲಿ ನಮ್ಮ ಜನರು ಅವರಿಗೆ ರಿಪ್ಲೇಸ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲ. ಅದು ಸಾಧ್ಯನೇ ಇಲ್ಲ. ಅದು ಖಾಲಿ ಮಂಗಳೂರಲ್ಲಿ ಸಿಗುದು ನಿಮ್ಗೆ. ಇಂಥ ಪರ್ಸನಾಲಿಟೀಸ್, ಇಂಥ ಕ್ಯಾರೆಕ್ಟರ್ಸ್, ಇಂಥ ಜನರು ನಿಮ್ಗೆ ಖಾಲಿ ಮಂಗಳೂರಲ್ಲಿ ಸಿಗುದು. ಅಂಡ್ ವಿ ಆರ್ ವೆರಿ ಬ್ಲೆಸ್ಡ್. ಅದು ಮಾತಾಡ್ತಾ ಹೋದ್ರೆ ಐ ಥಿಂಕ್ 7 ಹಗಲು ರಾತ್ರಿ ಕೂಡ ಸಾಲಲ್ಲ ಮಂಗಳೂರಿನ ವಿಚಾರದಲ್ಲಿ. ತುಂಬಾ ವಿಷಯಗಳಿದೆ, ರಿಪ್ಲೇಸ್ ಮಾಡಕ್ಕೂ ಆಗಲ್ಲ. ಬಟ್ ಎನಿವೇಸ್, ಇಷ್ಟೊತ್ತು ನೀವು ನಮ್ಮ ಜೊತೆ ಲೈಕ್ ಕಾಲವನ್ನ ಕಳೆದ್ರಿ, ನಾವು ಕೇಳಿದಂತಹ ಪ್ರಶ್ನೆಗಳಿಗೆ ಉತ್ತರ ಕೊಟ್ರಿ. ಅಂಡ್ ತುಂಬಾ ಖುಷಿ ಆಯ್ತು. ರೋಹನ್ ಮೊಂತೆರೋ ಅವರ ಮಗನಾಗಿ ನೀವೊಂದು ಕೆಲವೊಂದು ಜವಾಬ್ದಾರಿಗಳನ್ನ ತಗೊಂಡು ಏನೋ ಮುಂದೆ ಸಾಕ್ತಾ ಇದ್ದೀರಾ. ಅಂಡ್ ಡೆಫಿನೆಟ್ಲಿ ನಂಗೆ ಏನೋ ಗೊತ್ತಿಲ್ಲ, ರೋಹನ್ ಮೊಂತೆರೋ ಜಾಗದಲ್ಲಿ ಮುಂದಕ್ಕೆ ನೀವು ಕಾಣ್ತಾ ಇದ್ದೀರಾ. ಲೆಟ್ಸ್ ಹೋಪ್ ಫಾರ್ ದ ಗ್ರೇಟ್ ಥಿಂಗ್. ಅಂಡ್ ಎಸ್, ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು ಫಾರ್ ಹ್ಯಾವಿಂಗ್ ಮೀ. ಎಸ್, ಸೊ ಇನ್ನಷ್ಟು ವಿಚಾರಗಳು ಮಾತಾಡಬೇಕಿದೆ. ಅಂಟಿಲ್ ದೆನ್ ಸ್ಟೇ ಟ್ಯೂನ್ ಟು ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂ. ನಿಮ್ಮ ಗೆಳೆಯ ಮನೀಶ್ ಜೊತೆ ಮಸ್ತ್ ಮಜಾ ಮಾಡಿ.